ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಇದು ಬಡವರ ಮದುವೆ ಅಲ್ಲ, ಭಾಗ್ಯವಂತರ ಮತ್ತು ಪುಣ್ಯವಂತರ ಮದುವೆ. ಸಾಮೂಹಿಕ ವಿವಾಹದಲ್ಲಿ ಮದುವೆ ಮಾಡಿಕೊಳ್ಳೋದು ಅಂದರೆ ಅಷ್ಟೊಂದು ಸುಲಭವಲ್ಲ. ಕಾರಣ ಸರ್ಕಾರಿ ಅಧಿಕಾರಿಗಳ ತೊಂದರೆ, ಹಿತೈಷಿಗಳ ತೊಂದರೆ, ಇವೆಲ್ಲವನ್ನು ಮೀರಿ ದೇವರ ಸನ್ನಿಧಿ ಸಿಗೋದು ಬಹು ದೊಡ್ಡ ಪುಣ್ಯವಂತರಿಗೆ ಮಾತ್ರ ಎಂದು ನಾಗಠಾಣ ಶಾಸಕ ವಿಠ್ಠಲ್ ಕೊಟಕದೊಂಡು ಹೇಳಿದರು. ಗುರುಪೂರ್ಣಿಮೆ ನಿಮಿತ್ತ ಸುಮಾರು 6 ಜೋಡಿ ವಧುವರರ ಸಾಮೂಹಿಕ ವಿವಾಹ ಶ್ರೀ ಗುರುಪಾದೇಶ್ವರ ಶಿವಾಚಾರ್ಯ ಮತ್ತು ಶ್ರೀ ಗುರುಬಾಳೇಶ್ವರ ಶಿವಾಚಾರ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಹಮ್ಮಿಕೊಳ್ಳಲಾಯಿತು. ಮನೆಯಲ್ಲಿ ಮದುವೆ ಸಮಾರಂಭಕ್ಕೆ ಜಗದ್ಗುರು ಶಿವಾಚಾರ್ಯರು ಸಾವಿರಾರು ಜನರ ಆಶೀರ್ವಾದ ಸಿಗೋದು ಕಷ್ಟ. ಆದರೆ ಇಂತಹ ಭಾಗ್ಯ ನಮ್ಮ ತದ್ದೇವಾಡಿ ಗುರು ಚಂದ್ರಶೇಖರ ಸಂಸ್ಥಾನ ಮಠದಲ್ಲಿ ಇವತ್ತು ಪಡೆಯಬಹುದಾಗಿದೆ ಎಂದು ರೇಣುಕ ದೇವರು ತದ್ದೇವಾಡಿ ಆಶೀರ್ವಚನ ನೀಡಿದರು. ಭೀಮಾ ಶುಗರ್ಸ್ ಉಪಾಧ್ಯಕ್ಷರು ಎಂಆರ್ ಪಾಟೀಲ್ ಮಾತನಾಡಿ, ಯಾವುದೇ ಮದುವೆ ಆಡಂಬರದ ಮದುವೆ ಆಗಬಾರದು, ಬಡವರ ಪಾಲಿನ ದಾರಿದೀಪವಾಗಬೇಕು. ಜೀವನ ಸಾಗಿಸುವುದು ಬಹಳ ಕಷ್ಟ ಸುಖಗಳ ಒಂದು ಅಧ್ಯಾಯ. ಆದ್ದರಿಂದ ಯಾವುದೇ ಸಮುದಾಯದವರಾಗಿರಲಿ ಎಲ್ಲರಿಗೆ ದಾರಿದೀಪವಾಗಬೇಕು ವಿನಃ ಆಡಂಬರದ ಜೀವನ ಬಿಟ್ಟು ಸರಳ ಜೀವನ ಸಾಗಿಸುವುದನ್ನ ಕಲಿಯೋಣ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀ ಗುರುಬಾಳೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಗುಡ್ಡಾಪುರ್, ಮಹಾದೇವ್ ಸೌಕಾರ್ ಬೈರ್ಗೊಂಡ್, ಮಹಾಂತೇಶ್ ಹಿರೇಮಠ್, ಎಸ್.ಟಿ. ಪಾಟೀಲ್, ಅಕ್ಷತಾ ಮುತ್ತಿನ್, ಸಿದ್ದಣ್ಣ ಕೋಳಿ, ಸಂತೋಷ್ ಗೌಡ ಪಾಟೀಲ್, ಎಂಎಂ ಪಾಟೀಲ್, ಗಿರಿಮಲ್ಲಯ್ಯ ಹಿರೇಮಠ್, ಡಿಎಲ್ ಚೌಹಾಣ್, ಇಲಿಯಾಸ್ ಬೋರಾಮಣಿ, ಜಿಎಂ ಪಾಟೀಲ್ ಸೇರಿದಂತೆ ಸುತ್ತಲಿನ ಎಲ್ಲಾ ಗ್ರಾಮಗಳ ಎಲ್ಲಾ ಸಮುದಾಯದ ಭಕ್ತಾದಿಗಳು ಉಪಸ್ಥಿತರಿದ್ದರು.